ಅತಿ ವೇಗವಾಗಿ ಸಾಗುತ್ತಿರುವ ಅರಣ್ಯನಾಶದ ಇಂದಿನ ದಿನಗಳಲ್ಲಿ ಆಯುರ್ವೇದದಲ್ಲಿ ಉಲ್ಲೇಖಿಸಲ್ಪಟ್ಟಿರುವ ಸಸ್ಯಗಳನ್ನು ಕಂಡುಕೊಳ್ಳುವುದೇ ಕಷ್ಟಸಾಧ್ಯವಾಗಿದ್ದರೂ ಕೂಡ ಅಲ್ಲೊಂದು ಇಲ್ಲೊಂದು ಗಿಡಗಳು ಇನ್ನೂ ಬದುಕುಳಿದಿವೆ. ಅಂತಹ ಸಸ್ಯಗಳಲ್ಲಿ ನಮ್ಮ ಅರೆಮಲೆನಾಡು ಭಾಗದ ಕಾಡುಗಳಲ್ಲಿ ಕಂಡುಬರುವ ಅತ್ಯಪರೂಪದ ಸಸ್ಯ ಅಲಮರ್ ಅಥವಾ ಅರಚೆರೆ, ಹವಳದಂತಹ ನೀಲಿ ಹೂಗಳಿಂದ ಆಕರ್ಷಿಸುವ ಔಷಧೀಯ ಸಸ್ಯ. ಅಲಮರ್ನ ವೈಜ್ಞಾನಿಕ ಹೆಸರು ಮೆಮಝೈಲನ್ ಅಂಬೆಲ್ಲಟಮ್, ಕುಟುಂಬ ಮೆಲಾಸ್ಟೊಮೆಟೇಸಿಯೆ. ಈ ಸಸ್ಯವನ್ನು ಕೂಡ ಸಂಸ್ಕೃತದಲ್ಲಿ ಅಂಜನ್ ಎಂದೇ ಕರೆಯಲಾಗಿದ್ದು, ಕನ್ನಡದಲ್ಲಿ ಅಲಮರ್, ಆಲಮರ್, ಅರಚೆರೆ, ಅರಚಟೆ, ಉಡುಬಳ್ಳಿ, ಒಳ್ಳೆಯ ಕುಡಿ, ಹುಳಿಸೊಪ್ಪು ಇತ್ಯಾದಿ ಹೆಸರುಗಳಿದ್ದರೆ ಹಿಂದಿಯಲ್ಲಿ ಕಯಾ ಹಾಗೂ ಆಂಗ್ಲ ಭಾಷೆಯಲ್ಲಿ ಐರನ್ ವುಡ್ ಟ್ರೀ ಹಾಗೂ ಡಿಲಕ್ ಏರ್ ಟ್ರೀ ಎನ್ನಲಾಗಿದೆ. ಉಷ್ಣವಲಯ ಹಾಗೂ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಕಂಡುಬರುವ ಅಲಮರ್ ಸಾಮಾನ್ಯವಾಗಿ ಇತರೆ ಮರಗಳ ನೆರಳಿನಲ್ಲಿ ಬೆಳೆಯುವ ಗಿಡವಾಗಿದ್ದು, ಸುಮಾರು 6 ರಿಂದ 10 ಅಡಿ ಎತ್ತರವಾಗಿ ಬೆಳೆಯುವ ಮಧ್ಯಮ ಪ್ರಮಾಣದ ಮರದಂತೆ ಬೆಳೆಯುತ್ತದೆ. ಭಾರತ, ಶ್ರೀಲಂಕಾ ಸೇರಿದಂತೆ ಮಯನ್ಮಾರ್, ಥೈಲ್ಯಾಂಡ್ ಮುಂತಾದ ರಾಷ್ಟ್ರಗಳಲ್ಲಿ ಕಂಡುಬರುತ್ತದೆ. ಈ ಸಸ್ಯವು ಮಾಸಲು ಕಂದು ಬಣ್ಣದ ಸೀಳಾದ ಕಾಂಡ ಹೊಂದಿದ್ದು, ಗಾಢ ಹಸಿರು ಬಣ್ಣದ ಸುಮಾರು 10 ಸೆಂಟಿಮೀಟರ್ ಉದ್ದ ಹಾಗೂ 4.5 ಸೆಂಟಿಮೀಟರ್ ಅಗಲವಾದ ಶಂಖಾಕಾರದ ನುಣುಪಾದ ಹಸಿರೆಲೆಗಳಿದ್ದು, ಈ ಸಸ್ಯದ ಕಾಂಡದಲ್ಲಿ ಮೊಗ್ಗುಗಳಾದಾಗ ಸಣ್ಣ ಸಣ್ಣ ಹವಳಗಳನ್ನ ಜೋಡಿಸಿದಂತೆ ಕಾಣುವ ಹಾಗೂ ಹೂವಾದಾಗ ನೀಲಿ ಬಣ್ಣದ ಹೂಗುಚ್ಛಗಳಿಂದ ಇಡೀ ಸಸ್ಯವೇ ಆಕರ್ಷಕವಾಗಿ ಕಂಗೊಳಿಸುತ್ತಿರುತ್ತದೆ. ಹಸಿರು ಬಣ್ಣದ ಕಾಯಿಗಳಾಗಿ ಹಣ್ಣಾದಾಗ ನೀಲಿ ಮಿಶ್ರಿತ ಕಪ್ಪು ಬಣ್ಣದ ಹಣ್ಣುಗಳಾಗುತ್ತವೆ. ಅಲಮರ್ ಸಸ್ಯದ ಎಲೆ, ಹೂವು, ಕಾಂಡ ಹಾಗೂ ಬೇರುಗಳನ್ನು ಆಯುರ್ವೇದ ಹಾಗೂ ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿಗಳಲ್ಲಿ ಬಳಸಲಾಗುತ್ತದೆ. ಈ ವೃಕ್ಷವನ್ನು ಐತಿಹಾಸಿಕವಾಗಿ ನೋಡುವುದಾದರೆ ಈ ಮರವು ಬಹಳ ಗಟ್ಟಿಯಾದ ಕಾಂಡ ಹೊಂದಿದ್ದು, ಈ ಸಸ್ಯದ ಕಾಂಡದ ಇದ್ದಿಲುಗಳಿಂದ ಕಬ್ಬಿಣವನ್ನ ಉಕ್ಕಾಗಿಸಲು ಬಳಸಲಾಗುತ್ತಿತ್ತು ಎಂಬ ವರದಿಗಳಿವೆ. ಹಾಗಾಗಿಯೇ ಇದಕ್ಕೆ ಐರನ್ ವುಡ್ ಟ್ರೀ ಎನ್ನಲಾಗಿದೆ. ಇದೇ ಉದ್ದೇಶದಿಂದಲೇ ಪ್ರಾಯಶಃ ಕಮರ ಹಾಗೂ ಅಲಮರ್ ಮರಗಳೆರಡಕ್ಕೂ ಕೂಡ ಸಂಸ್ಕೃತದಲ್ಲಿ ಅಂಜನ್ ಎಂದು ಕರೆಯಲಾಗಿದೆ ಏನೋ. ಅಲಮರ್ ಎಲೆಗಳಿಂದ ಹಳದಿ ಬಣ್ಣವನ್ನ ತಯಾರಿಸಲಾಗುತ್ತಿತ್ತು. ಈ ಬಣ್ಣವನ್ನ ಬೌದ್ಧ ಭಿಕ್ಷುಗಳ ನಿಲುವಂಗಿಗಳಿಗೆ ಬಣ್ಣ ಹಾಕಲು ಬಳಸುತ್ತಿದ್ದರು ಎನ್ನಲಾಗಿದೆ. ಈ ಸಸ್ಯದ ಎಲೆ ಹಾಗೂ ಹೂವುಗಳನ್ನು ಬಳಸಿ ತಯಾರಿಸಲಾಗುತ್ತಿದ್ದ ಬಣ್ಣದಿಂದ ಹತ್ತಿ ಹಾಗೂ ಖಾದಿ ಬಟ್ಟೆಗಳಿಗೆ ಹಾಗೂ ಚಾಪೆಗಳಿಗೆ ಬಣ್ಣ ಹಾಕಲು ಬಳಸಲಾಗುತ್ತಿತ್ತು. ಇನ್ನು ಔಷಧೀಯ ದೃಷ್ಟಿಯಿಂದ ನೋಡುವುದಾದರೆ ಅಲಮರ್ ಹಣ್ಣುಗಳನ್ನು ತಿನ್ನಬಹುದಾಗಿದ್ದು, ಇದರ ಉತ್ಪನ್ನಗಳಿಂದ ಸಾಂಪ್ರದಾಯಿಕವಾಗಿ ಮಧುಮೇಹ, ಹಲ್ಲು ನೋವು ಹಾಗೂ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ. ಇದರ ತೊಗಟೆಯಿಂದ ಊತ, ಸಂಧಿವಾತ ಹಾಗೂ ಕೀಲು ನೋವಿಗೆ ಚಿಕಿತ್ಸೆ ನೀಡಲಾಗುತ್ತದೆ. ಇದರ ಎಲೆಗಳನ್ನು ಅರೆದು ಚರ್ಮವ್ಯಾಧಿ, ಗಾಯಗಳು ಹಾಗೂ ಮೊಡವೆಗಳಿಗೂ ಕೂಡ ಲೇಪಿಸಬಹುದಾಗಿದೆ. ಹೂವು ಹಾಗೂ ಬೇರಿನ ಉತ್ಪನ್ನಗಳಿಂದ ಸ್ತ್ರೀರೋಗಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ.